ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಹೊಸ ಸಂವತ್ಸರವು ಮಕರ ರಾಶಿಯವರಿಗೆ ಹೇಗಿರಲಿದೆ, ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಏನೆಲ್ಲ ಬದಲಾವಣೆಯನ್ನು ತರಲಿದೆ, ಮಕರ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಆರೋಗ್ಯ, ಉದ್ಯೋಗ, ಕುಟುಂಬ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭ ಫಲಿತಾಂಶಗಳು ಇರಲಿದೆ, ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಮುಂದುವರಿಯಬೇಕು, ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಲು ಹಾಗೆ ಶನಿ ದೇವನ ಅನುಗ್ರಹವನ್ನು ಪಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇಂದು ಪಂಚಾಂಗದ ಪ್ರಕಾರ ಹೊಸ ವರ್ಷವು 2026ರ ಮಾರ್ಚ್ 19ರಂದು ಪ್ರಾರಂಭವಾಗಲಿದೆ. ಯುಗಾದಿ 2026ರ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸಲಿದೆ. ಆದ್ದರಿಂದ ಇಂದು ಹೊಸ ವರ್ಷವು ಮಕರ ರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಗಳಿಗೆ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಗ್ರಹ ಗೋಚಾರ ಫಲಿತಾಂಶವು ನೀಡಲಿದೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ನೋಡೋಣ ಗ್ರಹ ಸಂಚಾರವು ಹೇಗಿರಲಿದೆ ಎಂದು. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 4 ಪಾದಗಳು, ಧನಿಷ್ಠ ನಕ್ಷತ್ರದ 1, 2ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ. ಮಕರ ರಾಶಿಯವರಿಗೆ ಹೊಸ ಸಂವತ್ಸರವು ದೊಡ್ಡ ನೆಮ್ಮದಿ ಮತ್ತು ಸಾರ್ವಜನಿಕ ವಿಜಯವನ್ನು ತೆಗೆದುಕೊಂಡು ಬರಲಿದೆ. ಅತ್ಯಂತ ಪ್ರಮುಖವಾದ ಶುಭ ಸುದ್ದಿ ಏನೆಂದರೆ, ನಿಮ್ಮ 7.5 ವರ್ಷದ ಸಾಡೆ ಸಾತಿಯ ಕಾಲ ಕೊನೆಗೊಂಡು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ರಾಶಿಯಾಧಿಪತಿಯಾದ ಶನಿ ದೇವನಿಂದಾಗಿ ಪಡೆಯಲಿದ್ದೀರಿ. 3ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ನೆಮ್ಮದಿಯ ಜೀವನವನ್ನು ನಡೆಸಬಹುದಾಗಿರಲಿದೆ. ನಿಮ್ಮಲ್ಲಿ ಧೈರ್ಯ ಹಾಗೆ ಇನ್ನಿತರ ವಿಷಯಗಳಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಇನ್ನು ಸುವರ್ಣ ಕಾಲವೆಂದರೆ ಜೂನ್ನಿಂದ ಅಕ್ಟೋಬರ್ವರೆಗೆ. ಈ ಸಮಯದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾದ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಗುರು ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಶಕ್ತಿಶಾಲಿಯಾದ ಹಂಸ ಮಹಾಪುರುಷ ಯೋಗವನ್ನು ಉಂಟು ಮಾಡುತ್ತಾನೆ. ಇದು ಮದುವೆ, ಪಾಲುದಾರಿಕೆಗಳು, ಸಾರ್ವಜನಿಕ ಯಶಸ್ಸಿಗೆ ಉತ್ತಮವಾದ ಅವಕಾಶವನ್ನು ನೀಡಲಿದೆ. ಮುಖ್ಯ ಸವಾಲು ಎಂದರೆ ರಾಹು 2ನೇ ಮನೆಯಲ್ಲಿ, ಕೇತು 8ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಕುಟುಂಬ ಹಾಗೆ ಮಾತು, ಆರೋಗ್ಯದಲ್ಲಿ ಅನೇಕ ರೀತಿಯ ಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಶನಿ ನಿಮ್ಮ 3ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಸಾಡೆ ಸಾತಿಯು ಮುಗಿಯುತ್ತಿದೆ. ಹಾಗೆ 3ನೇ ಮನೆ ಉಪಚಯ ಸ್ಥಾನ, ಇಲ್ಲಿಯೇ ಶನಿ ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡುತ್ತಾನೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಪರಾಕ್ರಮ ಹೆಚ್ಚಾಗಲಿದೆ. ನಿಮ್ಮ ಸ್ವಂತ ಪ್ರಯತ್ನಗಳು ವಿಜಯದ ಕಿರೀಟವನ್ನು ಧರಿಸಲಿದೆ. ನೀವು ನಿಮ್ಮ ಶತ್ರುಗಳನ್ನು ಸೋಲಿಸಲಿದ್ದೀರಿ. ಇದು ಬರವಣಿಗೆ, ಮಾರ್ಕೆಟಿಂಗ್, ಸೇಲ್ಸ್, ಮೀಡಿಯಾ, ತಂತ್ರಜ್ಞಾನ ಅಥವಾ ಧೈರ್ಯ ಮತ್ತು ಸಂವಹನ ಅಗತ್ಯವಿರುವ ಯಾವುದೇ ಕೆಲಸಕ್ಕೆ ಅದ್ಭುತವಾದ ಸಂಚಾರವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಪ್ರತಿಸ್ಪರ್ಧಿಯನ್ನು ತಾಳ್ಮೆ ಮತ್ತು ಛಲದಿಂದ ಮೀರಿಸಲಿದ್ದೀರಿ. ಇನ್ನು ದೊಡ್ಡ 2ನೇ ಆಶೀರ್ವಾದವೆಂದರೆ ಗುರುವಿನ ಸಂಚಾರ. ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ನೀವು ಸ್ಪರ್ಧಿಗಳ ಮೇಲೆ ವಿಜಯವನ್ನು, ಗೆಲುವನ್ನು ಪಡೆಯಲಿದ್ದೀರಿ. ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ಸಾಲ ಪಡೆಯಲು ಒಳ್ಳೆಯ ಸಮಯವಾಗಿರಲಿದೆ. ಆದರೆ ನೀವು ಅಜಾಗರೂಕತೆಯಿಂದ ನಡೆದುಕೊಂಡರೆ ಈ ಸಮಯದಲ್ಲಿ ಒಂದಿಷ್ಟು ಅಪಾಯವನ್ನು ಕೂಡ ಎದುರಿಸಬೇಕಾಗಿ ಬರಲಿದೆ. ಸುವರ್ಣ ಕಾಲವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಈ ಸಮಯದಲ್ಲಿ ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ ಇರಲಿದೆ. ನಿಮ್ಮ 7ನೇ ಮನೆಗೆ ಪ್ರವೇಶಿಸಿರುವ ಗುರುವಿನಿಂದಾಗಿ ಶಕ್ತಿಶಾಲಿಯಾದ ಹಂಸ ಮಹಾಪುರುಷ ಯೋಗವು ಸೃಷ್ಟಿಯಾಗಲಿದೆ. ಇದು ಮದುವೆ, ಹೊಸ ವ್ಯಾಪಾರ, ಪಾಲುದಾರಿಕೆಗಳು, ಸಾರ್ವಜನಿಕ ಮನ್ನಣೆ ಹಾಗೆ ಕೀರ್ತಿಗೆ ಅತ್ಯುತ್ತಮ ಸಂಚಾರವಾಗಿರಲಿದೆ. ನಿಮ್ಮ ಸಾಮಾಜಿಕ ಮತ್ತು ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಡಿಸೆಂಬರ್ 6ರವರೆಗೂ ನಿಮ್ಮ 2ನೇ ಮತ್ತು 8ನೇ ಮನೆಯಲ್ಲಿ ಇರಲಿದೆ. 2ನೇ ಮನೆ ಅಂದರೆ ಧನ, ಕುಟುಂಬ ಸ್ಥಾನವಾಗಿರಲಿದೆ. ರಾಹು ನಿಮ್ಮ
ಕುಟುಂಬದಲ್ಲಿ ಗೊಂದಲ ಮತ್ತು ನಿಮ್ಮ ಮಾತಿನಲ್ಲಿ ಕಾಠಿಣ್ಯ ಹಾಗೆ ಅಸಾಮಾನ್ಯ ಅಥವಾ ರಿಸ್ಕ್ ಇರುವ ಸಂಪತ್ತಿಗೆ ಕಡೆಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತಾನೆ. 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರದಿಂದಾಗಿ ಆರೋಗ್ಯಕ್ಕೆ ಕಾಠಿಣ್ಯವಾಗಿರಲಿದೆ. ಇದು ಆತಂಕ, ಹಠಾತ್ ಅಥವಾ ಗುಪ್ತ ಸಮಸ್ಯೆಗಳ ಅಪಾಯವನ್ನು ಉಂಟು ಮಾಡಲಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿದೆ. ಇನ್ನು ದೊಡ್ಡ ಬದಲಾವಣೆಯನ್ನು ನಾವು ಗಮನಿಸುವುದಾದರೆ ಅಕ್ಟೋಬರ್ 31ರಂದು ಗುರು ನಿಮ್ಮ 8ನೇ ಮನೆಯಾದ ಸಿಂಹ ರಾಶಿಗೆ ಬದಲಾವಣೆಯನ್ನು ಪಡೆಯಲಿದ್ದಾನೆ. ಕೇತುವಿನೊಂದಿಗೆ ಸೇರಲಿದ್ದಾನೆ. ಇದು ಅಷ್ಟಮ ಗುರು ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಿಗೆ ಹೆಚ್ಚಿನ ರಿಸ್ಕ್ ಇರುವ ಕಾಲವಾಗಿರಲಿದೆ. ಅನಂತರದಲ್ಲಿ ಡಿಸೆಂಬರ್ 6ರಂದು ರಾಹು ನಿಮ್ಮ 1ನೇ ಮನೆಗೆ ಅಂದರೆ ಮಕರ ರಾಶಿಗೆ, ಕೇತು ನಿಮ್ಮ 7ನೇ ಮನೆಗೆ ಬದಲಾಗುತ್ತಾರೆ. ಇದು ಸ್ವಯಂ ಗಮನ ಹಾಗೆ ಸಂಬಂಧಗಳ ಪರೀಕ್ಷೆಗಳೊಂದಿಗೆ ಕೂಡಿರಲಿದೆ. ಹಾಗೆ ಇದು 18 ತಿಂಗಳ ಚಕ್ರವಾಗಿರಲಿದೆ. ಇದರ ಸಾರಾಂಶವೆಂದರೆ ಧೈರ್ಯವಾಗಿರುವುದು ಹಾಗೆ ನೀವು ಸಾರ್ವಜನಿಕ ಜೀವನವನ್ನು ವಿಸ್ತರಿಸಿಕೊಳ್ಳಲು ಮನೆಯಲ್ಲಿ ಅನೇಕ ರೀತಿಯ ಮಾತುಗಳನ್ನು ತಪ್ಪಿಸುವುದು. ಕಾಠಿಣ್ಯ ಮಾತುಗಳು ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡಬಹುದು. ಆಹಾರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕೆಂದು ಈ ಸಮಯದಲ್ಲಿ ಗ್ರಹ ಗೋಚಾರವು ತಿಳಿಸಲಿದೆ. ಹಾಗಾದರೆ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶವು ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ನೀವು ವಹಿಸಬೇಕು ಎಂಬುದನ್ನು ಈಗ ನೋಡೋಣ. ಮಕರ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿಯ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ಥಾನ ಬದಲಾವಣೆಯನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿರಲಿದೆ. ಈ ಅವಧಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಯಾವುದಾದರೂ ವಿಚಾರಕ್ಕೆ ಮನಸ್ತಾಪ ಉಂಟಾಗಬಹುದು. ಹಾಗಾಗಿ ಧೈರ್ಯದಿಂದ ಇರುವುದು ಉತ್ತಮವಾಗಿರಲಿದೆ. ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರಿಕೆಯಿಂದ ವ್ಯವಹಾರವನ್ನು ಮಾಡುವವರಿಗೆ ಈ ಸಂದರ್ಭವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಿಳಿಸಲಿದೆ. ಜೂನ್ ತಿಂಗಳ ನಂತರದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಅಧಿಕವಾಗಿರಲಿದೆ. ಈ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಕಠಿಣ ಪರಿಶ್ರಮ ಪಡಬೇಕಾಗಿರಲಿದೆ. ಸಾಕಷ್ಟು ಗೌರವ ಖ್ಯಾತಿಗೆ ಪಾತ್ರರಾಗಲಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮದಿಂದ ಈ ಅವಧಿಯಲ್ಲಿ ಯಾವುದೇ ರೀತಿಯ ಅಡ್ಡ ಮಾರ್ಗಗಳಲ್ಲಿ ತೆರೆಯದೆ ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ. ಈ ಹೊಸ ವರ್ಷದಲ್ಲಿ ಮಕರ ರಾಶಿಗೆ ಸೇರಿದ ಜನರು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವುದರಿಂದಾಗಿ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಇರಲಿದೆ. ನಿಮ್ಮ 3ನೇ ಮನೆಯಲ್ಲಿರುವ ಶನಿ ಇದು ಸ್ವಂತ ಪ್ರಯತ್ನಗಳ ಸ್ಥಾನ. ಸಾಡೆ ಸಾತಿ ಸಮಯದಲ್ಲಿದ್ದಂತೆ ನೀವು ಸಿಕ್ಕಿಹಾಕಿಕೊಂಡಂತೆ ಅಥವಾ ತಡೆಯಲ್ಪಟ್ಟಂತೆ ಇನ್ಮುಂದೆ ಅನುಭವಿಸುವುದಿಲ್ಲ. ನಿಮ್ಮ ಕಷ್ಟಕ್ಕೆ ನೇರವಾಗಿ ಫಲಿತಾಂಶ ಸಿಗಲು ಆರಂಭಿಸುತ್ತದೆ. ಮೀಡಿಯಾ, ಬರವಣಿಗೆ, ಸೇಲ್ಸ್, ಮಾರ್ಕೆಟಿಂಗ್, ತಂತ್ರಜ್ಞಾನ, ಫೀಲ್ಡ್ ವರ್ಕ್ ಹಾಗೆ ಧೈರ್ಯ ಮತ್ತು ಸಂವಹನ ಅಗತ್ಯವಿರುವ ಯಾವುದೇ ಪಾತ್ರಕ್ಕೆ ಇದು ಅದ್ಭುತ ಸಂಚಾರವಾಗಿರಲಿದೆ. ನೀವು ನಿಮ್ಮ ಸ್ಪರ್ಧಿಗಳನ್ನು ತಾಳ್ಮೆ ಮತ್ತು ಛಲದಿಂದ ಮೀರಿಸಲಿದ್ದೀರಿ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ 7ನೇ ಮನೆಯಲ್ಲಿ ಉಚ್ಚ ಗುರು ನಿಮ್ಮ 1ನೇ ಮನೆಯ ಅಂದರೆ ಮಕರ ರಾಶಿಯ ಮೇಲೆ ಹಾಗೆ 3ನೇ ಮನೆಯ ಅಂದರೆ ಪ್ರಯತ್ನಗಳ ಮೇಲೆ ತನ್ನ ದೈವ ದೃಷ್ಟಿಯನ್ನು ಬೀರುತ್ತಾನೆ. ಇದು ನಿಮ್ಮನ್ನು ಆಕರ್ಷಣೀಯವಾಗಿ ಕಾಣುವಂತೆ ಹಾಗೆ ಯಶಸ್ವಿಯಾಗುವಂತೆ ಮಾಡುತ್ತದೆ. ನಿಮ್ಮ ಸಾರ್ವಜನಿಕ ಇಮೇಜ್ ಹೆಚ್ಚಾಗುತ್ತದೆ. ನೀವು ನಾಯಕನಾಗಿ ಅಥವಾ ಪ್ರತಿನಿಧಿಯಾಗಿ ಜನರ ಮುಂದೆ ನಿಲ್ಲುವ ಬಡ್ತಿ ಅಥವಾ ಪಾತ್ರವನ್ನು ಪಡೆಯಲಿದ್ದೀರಿ. ಡಿಸೆಂಬರ್ 6ರಿಂದ ರಾಹು ನಿಮ್ಮ ರಾಶಿಗೆ ಬದಲಾಗುತ್ತಾನೆ. ಇದು ನಿಮ್ಮನ್ನು ತುಂಬಾ ಮಹತ್ವಾಕಾಂಕ್ಷೆಯುಳ್ಳವನಾಗಿ ಕೆಲವು ಸಂದರ್ಭಗಳಲ್ಲಿ ಪ್ರಸಿದ್ಧರನ್ನಾಗಿ ಮಾಡಬಹುದು. ಆದರೆ ಬಹುಶಃ ಹೆಚ್ಚು ಸ್ವಯಂ ಕೇಂದ್ರಿತವಾಗಿ ಅಥವಾ ಅಶಾಂತಿಯುತವಾಗಿಯೂ ಬದಲಾವಣೆಯನ್ನು ಪಡೆಯಲಿದೆ. ಮಹತ್ವಾಕಾಂಕ್ಷೆಯನ್ನು ಧರ್ಮದೊಂದಿಗೆ ನಿರ್ವಹಿಸಿ. ಇದು ಪ್ರಮುಖವಾಗಿ ವೃತ್ತಿ ಕ್ಷೇತ್ರದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಏನೆಲ್ಲ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ. ಹೊಸ ಸಂವತ್ಸರವು ಆರ್ಥಿಕ ಪರಿಸ್ಥಿತಿಯ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಎಂದು ತಿಳಿಯೋಣ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಆದಾಯ ಮತ್ತು ಖರ್ಚು ಎರಡೂ ಸಮಾನವಾಗಿ ಇರಲಿದೆ. ಹಾಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಸಂಪತ್ತು ಅಥವಾ ಭೂಮಿ ಖರೀದಿಸುವ ಬಗ್ಗೆ ಯೋಜನೆಗಳನ್ನು ರೂಪಿಸಲಿದ್ದೀರಿ.
ಈ ಸಂದರ್ಭದಲ್ಲಿ ನೀವು ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಇರಲಿದೆ. ಹಾಗೆ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಅನವಶ್ಯಕ ಖರ್ಚುಗಳಿಂದ ದೂರವಿರುವುದು ಉತ್ತಮ. ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲಿಗಿಂತ ಈ ಸಮಯ ಉತ್ತಮವಾಗಿರಲಿದೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು. ವಿಶೇಷವಾಗಿ ಜೂನ್ ತಿಂಗಳಿನಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಮತ್ತು ಗ್ರಹಗಳ ಸಂಚಾರದಿಂದಾಗಿ ಹೆಚ್ಚಿನ ಧನ ಲಾಭವನ್ನು ಹೊಂದುವ ಯೋಗ ಪಡೆಯಲಿದ್ದೀರಿ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ 2ನೇ ಮನೆಯಲ್ಲಿ ಧನ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುವುದರಿಂದಾಗಿ ಅಪಾರಗಳು ಸಂಕಷ್ಟಗಳು ಇರಬಹುದು. ಆದರೆ ಸಾಮಾನ್ಯವಾಗಿ ಅಸಾಮಾನ್ಯ ವಿದೇಶಿ ಅಥವಾ ರಿಸ್ಕ್ ಇರುವ ಮೂಲಗಳ ಕ್ರಿಸ್ಟ್ ಊಹಾಪೋಹ ವ್ಯಾಪಾರ ಹಠಾತ್ ಅವಕಾಶಗಳ ಮೂಲಕ ಇದು ಸೋರಿಕೆ ಬಜೆಟ್ ಅನ್ನು ಸೃಷ್ಟಿಸಬಹುದು. ಹಣ ಬಂದಷ್ಟೇ ವೇಗದಲ್ಲಿ ಹೊರಗೆ ಹೋಗುತ್ತದೆ. ನಿಮ್ಮ ಖರ್ಚುಗಳ ಮೇಲೆ ಗಮನವನ್ನು ಇರಿಸುವುದು ಬಹು ಮುಖ್ಯವಾಗಿರಲಿದೆ. ದುರಾಸೆಯನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. ಇನ್ನು 8ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರದ ಸಮಯದಲ್ಲಿ ಹಠಾತ್ ಆರ್ಥಿಕ ನಷ್ಟಗಳು ಇರಲಿದೆ. ವಿಶೇಷವಾಗಿ ಜಂಟಿ ಆಸ್ತಿಗಳು, ತೆರಿಗೆಗಳು, ವಾರಸತ್ವದ ವಿವಾದಗಳು ಅಥವಾ ಗುಪ್ತ ಸಮಸ್ಯೆಗಳಿಂದಾಗಿ ಬರುವ ಹೆಚ್ಚು ರಿಸ್ಕ್ ಇರುವ ಸಂಚಾರ ಇದಾಗಿರಲಿದೆ. ಜೂಜಾಡಬೇಡಿ ಅಥವಾ ಕುರುಡು ಆರ್ಥಿಕ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನು 3ನೇ ಮನೆಯಲ್ಲಿ ಶನಿಯ ಸಂಚಾರ ಇರುವ ಕಾರಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಸ್ವಂತ ಪರಿಶ್ರಮದಿಂದಾಗಿ ಅತ್ಯಂತ ಸ್ಥಿರವಾದ ಮತ್ತು ಪ್ರಾಮಾಣಿಕ ಆದಾಯದ ಮೂಲಗಳನ್ನು ಪಡೆಯಲಿದ್ದೀರಿ. ಸೈಡ್ ಪ್ರಾಜೆಕ್ಟ್ಗಳು, ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ. ಕೆಲಸದಲ್ಲಿ ಹೆಚ್ಚುವರಿ ಪ್ರಯತ್ನ ಇವೆಲ್ಲವೂ ದೀರ್ಘಕಾಲದಲ್ಲಿ ನಿಮಗೆ ಬಲವಾದ ಆರ್ಥಿಕ ದಾರಿಯನ್ನು ನಿರ್ಮಿಸಲಿದೆ. ಇನ್ನು ಜೂನ್ನಿಂದ ಅಕ್ಟೋಬರ್ವರೆಗೂ ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿ, ವ್ಯಾಪಾರ ಪಾಲುದಾರರು, ಪ್ರಮುಖ ಕ್ಲೈಂಟ್ ಅಥವಾ ಒಪ್ಪಂದಗಳ ಮೂಲಕ ಸಂಪತ್ತು ಮತ್ತು ಸುರಕ್ಷಿತ ಲಾಭಗಳು ಬರಲು ಉತ್ತಮ ಅವಕಾಶಗಳು ಇರಲಿದೆ. ಈ ಸಂದರ್ಭದಲ್ಲಿ ನೀವು ಉತ್ತಮ ರೀತಿಯ ನಂಬಿಕೆಸ್ಥ ಹೂಡಿಕೆಗಳನ್ನು ಮಾಡುವುದು ಉತ್ತಮವಾಗಿರಲಿದೆ. ಆರ್ಥಿಕವಾಗಿ ಇದು ಉತ್ತಮ ರೀತಿಯ ಲಾಭವನ್ನು ಕೂಡ ತಂದುಕೊಡಲಿದೆ. ಈ ಸಮಯದಲ್ಲಿ ಅಂದರೆ ವರ್ಷದ ಕೊನೆಯ ಭಾಗದಲ್ಲಿ 8ನೇ ಮನೆಗೆ ಗುರುವಿನ ಸಂಚಾರದಿಂದಾಗಿ ಇದು ಕೇತುವಿನೊಂದಿಗೆ ಸಂಯೋಗಗೊಳ್ಳಲಿದೆ. ಹೆಚ್ಚಿನ ರಿಸ್ಕ್ನೊಂದಿಗೆ ಕೊನೆಗೊಳ್ಳುತ್ತದೆ. ಈ ಅಷ್ಟಮ ಗುರು ಅಂತ ಆರ್ಥಿಕ ಅಥವಾ ತೆರಿಗೆ ಸಂಬಂಧಿತ ಒತ್ತಡವನ್ನು ಪ್ರಚೋದಿಸಬಹುದು. ನೀವು ಎಲ್ಲವನ್ನೂ ಖರ್ಚು ಮಾಡದೆ ವರ್ಷದ ಮಧ್ಯದ ಸುವರ್ಣ ಕಾಲದಲ್ಲಿ ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡಬೇಕಾಗಿರಲಿದೆ, ಹೂಡಿಕೆ ಮಾಡಬೇಕಾಗಿರಲಿದೆ. ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಹೊಸ ಸಂವತ್ಸರವು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ, ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮಕರ ರಾಶಿಗೆ ಸೇರಿದ ಜನರು ಶನಿಯ ಪ್ರಭಾವದಿಂದಾಗಿ ಈ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಕಾಲು, ಮೂಳೆ ಇತ್ಯಾದಿಗಳಲ್ಲಿ ನೋವಿನ ಅನುಭವವನ್ನು ಹೊಂದಬೇಕಾಗಿ ಬರಬಹುದು. ಹಾಗೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರಲಿದೆ. ಪ್ರಾಣಾಯಾಮ, ಯೋಗ ಇತ್ಯಾದಿಗಳನ್ನು ಅಭ್ಯಾಸ ಮಾಡಿಕೊಳ್ಳುವುದರಿಂದಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿರಲಿದೆ. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಪ್ರಯಾಣಿಸುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯವಾಗಿರಲಿದೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸುವಂತೆ ಹೆಚ್ಚಿನ ಕಾಳಜಿ ವಹಿಸಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಸಾಡೆ ಸಾತಿಯ ಮುಕ್ತಾಯ ದೊಡ್ಡ ಮಾನಸಿಕ ನೆಮ್ಮದಿಯನ್ನು ತರುತ್ತದೆ. 3ನೇ ಮನೆಯಲ್ಲಿ ಶನಿ ದೈಹಿಕ ತಾಳ್ಮೆ ಮತ್ತು ಶಿಸ್ತಿಗೆ ಕೂಡ ಅದ್ಭುತವಾಗಿರಲಿದೆ. ಇದು ನಿಯಮಿತ ಫಿಟ್ನೆಸ್ ರೊಟೀನ್, ಹಾಗೆ ನಡಿಗೆ, ಯೋಗ ಮತ್ತು ವ್ಯಾಯಾಮವನ್ನು ಆರಂಭಿಸಲು ಅಥವಾ ಮುಂದುವರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇನ್ನು 8ನೇ ಮನೆಯಲ್ಲಿ ಕೇತು ಡಿಸೆಂಬರ್ 6ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆರೋಗ್ಯಕ್ಕೆ ಕಷ್ಟಕರವಾದ ಸಂಚಾರ ಇದಾಗಿರಲಿದೆ. ಅತಿಯಾದ ಆತಂಕ, ವಿವರಿಸಲಾಗದ ಭಯಗಳು, ಹಾಗೆ ಈ ಸಮಯದಲ್ಲಿ ಹಠಾತ್ತನೆ ಬರುವ ಅಥವಾ ಮೊದಲು ಪತ್ತೆ ಹಚ್ಚಲು ಕಷ್ಟಕರವಾದ ಸಂಕೀರ್ಣ ಅನಾರೋಗ್ಯ ಸ್ಥಿತಿಗಳು ಮತ್ತು ನಿಮ್ಮ ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಿದರೆ ಗಾಯಗಳು ಅಥವಾ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯು ಕೂಡ ಬರಬಹುದು. ಇನ್ನು 2ನೇ ಮನೆಯಲ್ಲಿ ರಾಹುವಿನ ಸಂಚಾರದ ಕಾರಣದಿಂದಾಗಿ ಹಲ್ಲುಗಳು, ಒಸಡುಗಳು, ಗಂಟಲು ಅಥವಾ ವಾಕ್ ಅವಯವಗಳೊಂದಿಗೆ ಸಮಸ್ಯೆಗಳು ಬರಬಹುದು. ಹಾಗೆಯೇ ಅಸ್ತವ್ಯಸ್ತವಾದ ಅಥವಾ ಅನಾರೋಗ್ಯಕರ ಆಹಾರ ವ್ಯಸನಗಳು ಹಾಗೆ ಅತಿಯಾಗಿ ತಿನ್ನುವ ಅಭ್ಯಾಸಗಳಿಂದಾಗಿ ಆರೋಗ್ಯ ಸಮಸ್ಯೆಗಳು ತಲೆದೋರಲಿದೆ.
ಅಧಿಕ ಅಪಾಯದ ಕಾಲವೆಂದರೆ ಅಕ್ಟೋಬರ್ 31ರಿಂದ ಗುರು ಅಷ್ಟಮ ಗುರುವಿನ ಪ್ರಭಾವವನ್ನು ಬೀರಲಿದ್ದಾನೆ. ಕೇತುವಿನೊಂದಿಗೆ ಸೇರಿದಾಗ ಆರೋಗ್ಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮೊದಲೇ ಇರುವ ಸ್ಥಿತಿಗಳು ತೀವ್ರವಾಗಬಹುದು ಅಥವಾ ಆಳವಾದ ಶಸ್ತ್ರಚಿಕಿತ್ಸೆ ಬೇಕಾಗಬಹುದು. ನಿಯಮಿತ ತಪಾಸಣೆಗಳು, ಸರಿಯಾದ ಔಷಧಿಗಳು ಹಾಗೆ ಸಾತ್ವಿಕ ಜೀವನ ಶೈಲಿಯನ್ನು ಈ ಸಮಯದಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರಲಿದೆ. ಇದು ಪ್ರಮುಖವಾಗಿ ಆರೋಗ್ಯದಲ್ಲಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಈ ಸಮಯದಲ್ಲಿ ಕುಟುಂಬ ವ್ಯವಹಾರಗಳು ಹೇಗಿರಲಿ, ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಈ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಪಡೆಯಬಹುದು. ಹಾಗೆ ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮವಾಗಿರಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ತಂದೆಯಿಂದ ಸಂಪತ್ತಿನ ಸಂಬಂಧಿಸಿದ ಲಾಭಗಳನ್ನು ಪಡೆಯಲಿದ್ದೀರಿ. ಹಾಗೆ ಅವಿವಾಹಿತ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ವಿವಾಹಕ್ಕೆ ಉತ್ತಮ ಪ್ರಸ್ತಾಪಗಳು ದೊರೆಯಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ಜಗಳವಾಗದಂತೆ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವುದು ಉತ್ತಮವಾಗಿರಲಿದೆ. ಇನ್ನು ಈ ವರ್ಷದ ಯುಗಾದಿಯ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಕೆಲವು ಮಹತ್ವಪೂರ್ಣವಾದ ಜವಾಬ್ದಾರಿಗಳನ್ನು ನೀಡಲಾಗುತ್ತದೆ. ಇದರಿಂದಾಗಿ ಭವಿಷ್ಯದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ಇದು ಪ್ರಮುಖವಾಗಿ ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ನಿಮಗೆ ನೀಡುವ ಪ್ರಮುಖ ಸಲಹೆ ಏನೆಂದರೆ, ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲದ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವುದು ಉತ್ತಮವಾಗಿರಲಿದೆ. ಎರಡನೇದಾಗಿ, ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಆಧಾರಿತ ಅಭ್ಯಾಸಗಳ ಮೇಲೆ ಹೆಚ್ಚಿನ ವಿಸ್ತರಣೆಗೆ ಅವಕಾಶಗಳನ್ನು ಕೊಡಿ. ಹಾಗೆ ಮುಂದಿನದ್ದಾಗಿ, ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ಇರುವುದು, ಅನವಶ್ಯಕ ಅಪಾಯಗಳನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. ಇನ್ನು ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಉತ್ತಮವಾಗಿರಲಿದೆ. ತಪ್ಪು ತಿಳಿವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ನಿಮಗೆ ನೀಡುವ ಸರಳ ಜ್ಯೋತಿಷ್ಯ ಪರಿಹಾರಗಳೇನೆಂದರೆ, ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಓಂ ಶಂ ಶನಿಶ್ಚರಾಯ ನಮಃ ಎಂಬ ಶನಿ ಮಂತ್ರವನ್ನು ಜಪಿಸುವುದು ಉತ್ತಮವಾಗಿರಲಿದೆ. ಎರಡನೇದಾಗಿ, ಜ್ಯೋತಿಷಿಗಳನ್ನು ಸಂಪರ್ಕಿಸಿದ ನಂತರ ನೀಲಮಣಿ ಧರಿಸುವುದು ಉತ್ತಮವಾಗಿರಲಿದೆ. ಮೂರನೇದಾಗಿ, ಶನಿವಾರದಂದು ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಕಂಬಳಿಯನ್ನು ದಾನ ಮಾಡಿ. ನಾಲ್ಕನೇದಾಗಿ, ಪ್ರತಿಯೊಂದು ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆಯ ಅಭಿಷೇಕ ಮಾಡಿ ಅಥವಾ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸುವುದು ಶುಭದಾಯಕವಾಗಿರಲಿದೆ. ಇನ್ನು ಮುಂದಿನದ್ದಾಗಿ, ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಈ ಸಮಯದಲ್ಲಿ ಆಲಿಸುವುದು ಮನೋಬಲವನ್ನು ಹೆಚ್ಚಿಸಲಿದೆ. ಇನ್ನು ಕೊನೆಯದ್ದಾಗಿ, ಬಡವರಿಗೆ ಅಥವಾ ಅಂಗವಿಕಲರಿಗೆ ಆಹಾರ ದಾನ ಮಾಡುವುದರಿಂದಾಗಿ, ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದರಿಂದಾಗಿ ಪಾಪಗಳು ದೂರವಾಗಲಿದೆ. ಇದು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ಪಡೆದುಕೊಳ್ಳುವ ಅನೇಕ ರೀತಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಮಾಡಬೇಕಾದ ಸರಳ ಜ್ಯೋತಿಷ ಪರಿಹಾರವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.